ವೃಶ್ಚಿಕ ರಾಶಿಯವರೇ, ಆಗಸ್ಟ್ 15ರ ನಂತರ ಗ್ರಹಗಳ ಸಂಪೂರ್ಣ ಗಮನವು ನಿಮ್ಮ ಕರ್ಮಭಾವ ಅಂದರೆ 10ನೇ ಮನೆಗೆ ದಶಮ ಭಾವ ಸ್ಥಳಾಂತರಗೊಂಡಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಒಂದು ನಿರ್ದಿಷ್ಟ ರೀತಿಯ ಒತ್ತಡವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನನ್ನು ಯಶಸ್ಸಿನ ಮತ್ತು 10ನೇ ಮನೆಯನ್ನು ಅಧಿಕಾರ ಅಥವಾ ಸಿಂಹಾಸನದ ಕಾರಕ ಎಂದು ಪರಿಗಣಿಸಲಾಗುತ್ತದೆ. ಆಗಸ್ಟ್ 17ರಂದು ಸೂರ್ಯನು ತನ್ನದೇ ಆದ ಸಿಂಹ ರಾಶಿಯಲ್ಲಿ ನಿಮ್ಮ 10ನೇ ಮನೆಗೆ ಪ್ರವೇಶಿಸಿದಾಗ ಸೈದ್ಧಾಂತಿಕವಾಗಿ ಇದನ್ನು ಅತ್ಯಂತ ಶಕ್ತಿಶಾಲಿ ರಾಜಯೋಗವೆಂದು ಪರಿಗಣಿಸಬೇಕು. ಆದರೆ ಇಲ್ಲೊಂದು ಅತ್ಯಂತ ಸಂಕೀರ್ಣವಾದ ಜ್ಯೋತಿಷ್ಯ ತೊಡಕಿದೆ. ನಿಮ್ಮ ವೃತ್ತಿ ಜೀವನಕ್ಕಾಗಿ ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ನಿಮ್ಮ 10ನೇ ಮನೆಯಲ್ಲಿ ಕೇತು ಆಗಲೇ ವಿರಾಜಮಾನನಾಗಿದ್ದಾನೆ. ಆಗಸ್ಟ್ 15ರಿಂದ 17ರ ಸುಮಾರಿಗೆ ಸೂರ್ಯನು ಕೇತುವಿನ ಪ್ರಭಾವದ ಕ್ಷೇತ್ರಕ್ಕೆ ಬಂದಾಗ 10ನೇ ಮನೆಯಲ್ಲಿ ತೀವ್ರವಾದ ಗ್ರಹಣ ಯೋಗ ನಿರ್ಮಾಣವಾಗುತ್ತದೆ. ಈ ಗ್ರಹಣ ಯೋಗದ ನೇರ ಪರಿಣಾಮ ನಿಮ್ಮ ಉದ್ಯೋಗ ಮತ್ತು ನಿಮ್ಮ ಕಾರ್ಯಕ್ಷೇತ್ರದ ಮೇಲೆ ಕಂಡುಬರುತ್ತದೆ. ನಿಮ್ಮ ಬಾಸ್ ಅಥವಾ ಮೇಲಿನ ಆಡಳಿತ ಮಂಡಳಿಯ ವರ್ತನೆ ನಿಮ್ಮ ಬಗ್ಗೆ ತುಂಬಾ ಕಠಿಣ ಮತ್ತು ಟೀಕಾತ್ಮಕವಾಗಿದೆ ಎಂದು ನಿಮಗೆ ಇದ್ದಕ್ಕಿದ್ದಂತೆ ಅನಿಸುತ್ತದೆ. ಯಾವುದೇ ದೊಡ್ಡ ತಪ್ಪಿಲ್ಲದಿದ್ದರೂ ನಿಮ್ಮ ಕಾರ್ಯಕ್ಷಮತೆ ಮತ್ತು ನಿಮ್ಮ ನಿಷ್ಠೆಯ ಮೇಲೆ ಪ್ರಶ್ನೆಗಳನ್ನು ಎತ್ತಬಹುದು. ಕೇತು ವೈರಾಗ್ಯ ಮತ್ತು ಪ್ರತ್ಯೇಕತೆಯ ಕಾರಕ ಗ್ರಹವಾಗಿರುವುದರಿಂದ ಆಗಸ್ಟ್ 15ರಿಂದ 20ರ ನಡುವೆ ನಿಮ್ಮ ಮನಸ್ಸಿನಲ್ಲಿ ನೀವು ಈ ಕೆಲಸವನ್ನು ಇನ್ನು ಮುಂದೆ ಮಾಡಬಾರದು ಮತ್ತು ಇಲ್ಲಿಂದ ಹೊರಹೋಗಬೇಕು ಎಂಬ ಆಲೋಚನೆ ಪದೇ ಪದೇ ಬರಬಹುದು. ಆದರೆ ಗ್ರಹಗಳ ಈ ಚಲನೆಯನ್ನು ಅರ್ಥ ಮಾಡಿಕೊಂಡು ನೀವು ಬಹಳ ಸಂಯಮದಿಂದ ವರ್ತಿಸಬೇಕು. ಈ ಸಮಯದಲ್ಲಿ ನಿಮ್ಮ ಲಗ್ನಾಧಿಪತಿ ಮಂಗಳನು 8ನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಕುಳಿತಿದ್ದಾನೆ. 8ನೇ ಮನೆಯಲ್ಲಿರುವ ಮಂಗಳವು ವ್ಯಕ್ತಿಯೊಳಗೆ ವಿಚಿತ್ರವಾದ ಅಹಂಕಾರ, ಆಕ್ರಮಣಶೀಲತೆ ಮತ್ತು ನಾನು ಈ ಕೆಲಸವನ್ನು ಏಕೆ ಮಾಡಬೇಕು ಎಂಬ ಭಾವನೆಯನ್ನು ತುಂಬುತ್ತದೆ. ನಿಮ್ಮ ಬಾಸ್ ಜೊತೆ ವಾದ ಮಾಡಲು ಅಥವಾ ಕೋಪದಿಂದ ರಾಜೀನಾಮೆ ನೀಡಲು ಈ ಪರಿಸ್ಥಿತಿ ನಿಮ್ಮನ್ನು ನಿರಂತರವಾಗಿ ಪ್ರಚೋದಿಸುತ್ತದೆ. ಈ ಗ್ರಹಣ ಯೋಗ ಮತ್ತು ಮಂಗಳನ ಪ್ರಭಾವಕ್ಕೆ ಒಳಗಾಗಿ ನೀವು ಯಾವುದೇ ಆತುರದ ನಿರ್ಧಾರವನ್ನು ತೆಗೆದುಕೊಂಡರೆ ನೀವು ನಿಮ್ಮನ್ನು ದೊಡ್ಡ ತೊಂದರೆಗೆ ಸಿಲುಕಿಸುತ್ತೀರಿ ಮತ್ತು ಹೊಸ ಉದ್ಯೋಗ ಪಡೆಯಲು ತಿಂಗಳುಗಟ್ಟಲೆ ಸುದೀರ್ಘ ಹೋರಾಟ ಮಾಡಬೇಕಾಗಬಹುದು. ಈ ಸಮಯದ ಅತಿದೊಡ್ಡ ಮತ್ತು ಪರಿಣಾಮಕಾರಿ ತಂತ್ರವೆಂದರೆ ನೀವು ಮೌನವಾಗಿರುವುದು, ನಿಮ್ಮ ಕೆಲಸವನ್ನು ಪೂರ್ಣ ನಿಷ್ಠೆಯಿಂದ ಮಾಡುವುದು ಮತ್ತು ಕಚೇರಿ ರಾಜಕೀಯದಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರವಿಡುವುದು. ನಿಮಗೆ ನೀಡುತ್ತಿರುವ ಯಾವುದೇ ಪ್ರಾಜೆಕ್ಟ್ ಅನ್ನು ಯಾವುದೇ ಅನಗತ್ಯ ಚರ್ಚೆಯಿಲ್ಲದೆ ಸ್ವೀಕರಿಸಿ. ಆಗಸ್ಟ್ 19ರ ದಿನಾಂಕವು ಕಳೆದ ತಕ್ಷಣ ಗ್ರಹಗಳ ಈ ಪ್ರಭಾವವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಜೀವನದ 2 ಪ್ರಮುಖ ಭಾಗಗಳಾದ ನಿಮ್ಮ ಹಣ ಮತ್ತು ನಿಮ್ಮ ಕೌಟುಂಬಿಕ ಜವಾಬ್ದಾರಿಗಳು ಸಕಾರಾತ್ಮಕ ತಿರುವು ಪಡೆಯಲು ಪ್ರಾರಂಭಿಸುತ್ತವೆ. ಕಳೆದ ಹಲವು ತಿಂಗಳುಗಳಿಂದ ನಿಮ್ಮ ಕಿರಿಯ ಅಥವಾ ಹಿರಿಯ ಒಡಹುಟ್ಟಿದವರಿಗೆ ಸಂಬಂಧಿಸಿದ ಯಾವುದೇ ದೊಡ್ಡ ಜವಾಬ್ದಾರಿ ಅಥವಾ ಆರ್ಥಿಕ ಹೊರೆ ನಿಮ್ಮ ಮೇಲಿದ್ದರೆ ಆಗಸ್ಟ್ 19ರ ನಂತರ ಆ ಹೊರೆ ಗಣನೀಯವಾಗಿ ನಿಮ್ಮ ಹೆಗಲಿನಿಂದ ಇಳಿಯುತ್ತದೆ. ಆರ್ಥಿಕ ದೃಷ್ಟಿಕೋನದಿಂದ ವಿಶ್ಲೇಷಿಸಿದರೆ ಆಗಸ್ಟ್ 19ರಿಂದ ಸೆಪ್ಟೆಂಬರ್ 2ರವರೆಗಿನ ಸಮಯವು ನಿಮ್ಮ ಜಾತಕದಲ್ಲಿ ಬಹಳ ದೊಡ್ಡ ಆರ್ಥಿಕ ಲಾಭ ಅಥವಾ ಪ್ರಮುಖ ಲಾಭದ ಮೇಜರ್ ಗೇನ್ಸ್ ಸಮಯವಾಗಿದೆ. ಈ ಸಮಯದಲ್ಲಿ ಭಾಗ್ಯ ಭಾವ ಅಂದರೆ 9ನೇ ಮನೆಯಲ್ಲಿ ಗುರುವು ತನ್ನ ಉಚ್ಚ ಸ್ಥಿತಿಯಲ್ಲಿ ಸಂಚರಿಸುತ್ತಿದ್ದಾನೆ ಮತ್ತು ಅದೇ ಸಮಯದಲ್ಲಿ 8ನೇ ಮನೆಯಿಂದ ಮಂಗಳನ ಪೂರ್ತಿ 7ನೇ ದೃಷ್ಟಿಯು ನಿಮ್ಮ ಧನಭಾವದ ಹಣದ ಮನೆಯ ಮೇಲೆ ಬೀಳುತ್ತಿದೆ. 8ನೇ ಮನೆಯ ಮಂಗಳವು ರಹಸ್ಯ ಮತ್ತು ಹಠಾತ್ ಧನಪ್ರಾಪ್ತಿಯ ಕಾರಕನಾಗುತ್ತಾನೆ. ಈ ನಿರ್ದಿಷ್ಟ ಅವಧಿಯಲ್ಲಿ ನಿಮ್ಮ ಯಾವುದೇ ಸ್ಥಗಿತಗೊಂಡ ಹಣ, ಸಿಲುಕಿಕೊಂಡ ಪಾವತಿ ಅಥವಾ ಯಾವುದೇ ಹಳೆಯ ಆಸ್ತಿ ಮತ್ತು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ಯಾವುದೇ ದೊಡ್ಡ ಲಾಭವು ಇದ್ದಕ್ಕಿದ್ದಂತೆ ನಿಮ್ಮ ಕೈ ಸೇರಬಹುದು. ಷೇರು ಮಾರುಕಟ್ಟೆಯಲ್ಲಿ ಸ್ವಿಂಗ್ ಟ್ರೇಡಿಂಗ್ ಮಾಡುವವರಿಗೆ ಈ ಸಮಯವು ವಿಶೇಷ ಲಾಭದಾಯಕವಾಗಿದೆ. ಆದರೆ ಈ ಸಂಪೂರ್ಣ 15 ದಿನಗಳ ಕಾಲ ಇಂಟ್ರಾಡೇ ಟ್ರೇಡಿಂಗ್ ಅಪಾಯದಿಂದ ನೀವು ನಿಮ್ಮನ್ನು ದೂರವಿಟ್ಟುಕೊಳ್ಳಬೇಕು. ಇದರ ನಂತರ ಆಗಸ್ಟ್ 22 ಮತ್ತು 23ರ ಸುಮಾರಿಗೆ ಬುಧನು ನಿಮ್ಮ 10ನೇ ಮನೆಗೆ ಪ್ರವೇಶಿಸುತ್ತಾನೆ. ಬುಧನು ವಾಣಿಜ್ಯ ಮತ್ತು ವ್ಯಾಪಾರದ ಕಾರಕನಾಗಿದ್ದಾನೆ. ವ್ಯಾಪಾರ ಮಾಡುತ್ತಿರುವವರ ಸಂಪೂರ್ಣ ಗಮನವು ಈ ಸಮಯದಲ್ಲಿ ತಮ್ಮ ವ್ಯವಹಾರ ವಿಸ್ತರಣೆಯತ್ತ ಬದಲಾಗುತ್ತದೆ. ವಿಶೇಷವಾಗಿ ನಿಮ್ಮ ಕೆಲಸವು ನಿರ್ಮಾಣ, ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ್ದರೆ ಆಗಸ್ಟ್ 17ರ ನಂತರ ನೀವು ಹಿಂದೆ ಕೆಲವು ಕಾರಣಗಳಿಂದ ನಿಮ್ಮ ಕೈ ತಪ್ಪಿ ಹೋಗಿದ್ದ ಯಾವುದೇ ಪ್ರಮುಖ ಒಪ್ಪಂದವನ್ನು ಪಡೆಯಬಹುದು. ಆದರೆ ಈ ಬೃಹತ್ ನಗದು ಹರಿವಿನೊಂದಿಗೆ ಗ್ರಹಗಳ ಒಂದು ದೊಡ್ಡ ಎಚ್ಚರಿಕೆಯೂ ಸಹ ಲಗತ್ತಿಸಲಾಗುತ್ತೆ. ಅದನ್ನು ನಿರ್ಲಕ್ಷಿಸಲಾಗುವುದಿಲ್ಲ. ನಿಮ್ಮ 11ನೇ ಮನೆಯಲ್ಲಿ ಅಂದರೆ ಲಾಭದ ಮನೆಯಲ್ಲಿ ನಿಮ್ಮ ವ್ಯಾಧಿಪತಿ
ಖರ್ಚಿನ ಒಡೆಯ ಶುಕ್ರನು ತನ್ನ ನೀಚ ಸ್ಥಿತಿಯಲ್ಲಿ ಕುಳಿತಿದ್ದಾನೆ. ಇದನ್ನು ಒಂದು ರೀತಿಯ ಪ್ರಾಫಿಟ್ ಟ್ರ್ಯಾಪ್, ಲಾಭದ ಬೆಲೆ ಎಂದು ಕರೆಯಬಹುದು. ಹಣವು ಅತಿ ವೇಗವಾಗಿ ಬರುತ್ತದೆ, ಆದರೆ ನಿಮ್ಮ ಖರ್ಚುಗಳು ಸಹ ಅದೇ ಅನುಪಾತದಲ್ಲಿ ಇದ್ದಕ್ಕಿದ್ದಂತೆ ಎಷ್ಟು ದೊಡ್ಡದಾಗಿರುತ್ತದೆ ಎಂದರೆ ಆ ಹಣವು ಉಳಿಯುವುದಿಲ್ಲ. ಕುಟುಂಬದ ಸದಸ್ಯರೊಬ್ಬರ ವೈದ್ಯಕೀಯ ಚಿಕಿತ್ಸೆ, ಯಾವುದೇ ಅನಿರೀಕ್ಷಿತ ಕಾನೂನು ತೊಡಕು ಅಥವಾ ವ್ಯಾಪಾರ ಪಾಲುದಾರರ ಮೂಲಕ ನಿಮ್ಮ ದೊಡ್ಡ ಹಣ ಖರ್ಚಾಗುವ ಬಲವಾದ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ಕೆಲಸವನ್ನು ತ್ವರಿತವಾಗಿ ಮಾಡಲು ಯಾವುದೇ ರೀತಿಯ ಶಾರ್ಟ್ ಕಟ್ ಅಥವಾ ದೊಡ್ಡ ಲಂಚದಂತಹ ಅನೈತಿಕ ವಹಿವಾಟುಗಳನ್ನು ಸಂಪೂರ್ಣವಾಗಿ ತಪ್ಪಿಸಿ. ಇಲ್ಲದಿದ್ದರೆ ನೀವು ಗಂಭೀರವಾದ ಕಾನೂನು ಅಥವಾ ಆರ್ಥಿಕ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಬಹುದು. ಆಗಸ್ಟ್ 28, 2026ರಂದು ಈ ತಿಂಗಳ ಅತ್ಯಂತ ಸೂಕ್ಷ್ಮ ಮತ್ತು ನಾಜೂಕಾದ ಜ್ಯೋತಿಷ್ಯ ಘಟನೆಯು ನಡೆಯಲಿದೆ. ಈ ದಿನ ನಿಮ್ಮ 4ನೇ ಮನೆಯಲ್ಲಿ, ಅಂದರೆ ನಿಮ್ಮ ಮನೆ, ಹೃದಯ ಮತ್ತು ಕುಟುಂಬದ ಮನೆಯಲ್ಲಿ ದೊಡ್ಡ ಚಂದ್ರಗ್ರಹಣ ಸಂಭವಿಸುತ್ತದೆ. ರಾಹು ಈಗಾಗಲೇ ನಿಮ್ಮ 4ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ರಾಹು ಮತ್ತು ಚಂದ್ರಗ್ರಹಣದ ಈ ಸಂಕೀರ್ಣ ಸಂಯೋಜನೆಯು ಮನೆಯ ಆಂತರಿಕ ಶಾಂತಿ ಮತ್ತು ಕೌಟುಂಬಿಕ ಸಮತೋಲನವನ್ನು ಆಳವಾಗಿ ಪ್ರಭಾವಿಸುತ್ತದೆ. ಆಗಸ್ಟ್ 28ರ ಸುಮಾರಿಗೆ ಕೌಟುಂಬಿಕ ವ್ಯವಹಾರದಲ್ಲಿ ಅಥವಾ ಕುಟುಂಬ ಸದಸ್ಯರ ನಡುವೆ ಯಾವುದೇ ಬಲವಾದ ಕಾರಣವಿಲ್ಲದೆ ದೊಡ್ಡ ಈಗೋ ಕ್ಲಾಶ್, ಅಹಂಕಾರದ ಸಂಘರ್ಷ ಮತ್ತು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಉದ್ಭವಿಸಬಹುದು. ರಾಹು ಮನಸ್ಸಿನಲ್ಲಿ ಭಾರಿ ಗೊಂದಲವನ್ನು ಉಂಟು ಮಾಡುತ್ತಾನೆ. ಇದರಿಂದಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ತುಂಬಾ ಗೊಂದಲಕ್ಕೊಳಗಾಗುತ್ತೀರಿ ಮತ್ತು ಸರಿ ತಪ್ಪನ್ನು ನಿರ್ಧರಿಸುವುದು ನಿಮಗೆ ಕಷ್ಟಕರವಾಗುತ್ತದೆ. ಅತ್ಯಂತ ಪ್ರಮುಖ ಮತ್ತು ಪ್ರಾಯೋಗಿಕ ವಿಷಯವೆಂದರೆ ಆಗಸ್ಟ್ 28ರಂದು ರಕ್ಷಾಬಂಧನದ ಪವಿತ್ರ ಹಬ್ಬವೂ ಇದೆ. ಮಧ್ಯಾಹ್ನ 1 ಗಂಟೆಯವರೆಗೆ ಈ ಚಂದ್ರಗ್ರಹಣದ ಸೂತಕ ಮತ್ತು ಪ್ರಭಾವವು ಇರುವುದರಿಂದ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ರಕ್ಷಾಬಂಧನ ಹಬ್ಬ ಮತ್ತು ರಾಖಿ ಕಟ್ಟುವ ಕಾರ್ಯವನ್ನು ಆಗಸ್ಟ್ 28ರಂದು ಮಧ್ಯಾಹ್ನ 1 ಗಂಟೆಯ ನಂತರವೇ ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ. ಇದು ನಿಮ್ಮ ಮತ್ತು ನಿಮ್ಮ ಒಡಹುಟ್ಟಿದವರ ಸಂಬಂಧಗಳಲ್ಲಿ ಮಂಗಳಕರ ಮತ್ತು ದೀರ್ಘಕಾಲೀನ ಸ್ಥಿರತೆಯನ್ನು ತರುತ್ತದೆ. 4ನೇ ಮನೆಯಲ್ಲಿ ರಾಹುವಿನ ಪ್ರಭಾವವು ಒಂದು ರೀತಿಯ ಚೋರಿ ದೋಷವನ್ನು, ಕಳ್ಳತನದ ದೋಷ ಸಹ ಸೃಷ್ಟಿಸುತ್ತದೆ. ಹಾಗಾಗಿ ಆಗಸ್ಟ್ 15ರಿಂದ 31ರ ನಡುವೆ ನಿಮ್ಮ ಮನೆಯಲ್ಲಿ ಅನಗತ್ಯವಾಗಿ ಹೆಚ್ಚು ನಗದು ಹಣವನ್ನು ಇಡಬೇಡಿ. ಇವು ಇಡೀ ಕುಟುಂಬದೊಂದಿಗೆ ಮನೆಯನ್ನು ಬೀಗ ಹಾಕಿ ಯಾವುದೇ ಪ್ರಯಾಣಕ್ಕೆ ಹೋಗುತ್ತಿದ್ದರೆ ಸಂಪೂರ್ಣವಾಗಿ ಮತ್ತು ಭದ್ರವಾದ ಭದ್ರತಾ ವ್ಯವಸ್ಥೆಯನ್ನು ಖಂಡಿತವಾಗಿ ಖಚಿತಪಡಿಸಿಕೊಂಡ ನಂತರವೇ ಹೊರಡಿ, ಏಕೆಂದರೆ ಈ ಸಮಯದಲ್ಲಿ ಮನೆಯನ್ನು ಖಾಲಿ ಬಿಡುವುದು ಅಪಾಯಕಾರಿಯಾಗಬಹುದು. ಇದೇ ಅವಧಿಯಲ್ಲಿ 10ನೇ ಮನೆಯಲ್ಲಿ ಸೂರ್ಯ, ಕೇತು ಮತ್ತು ಬುಧರ ಸಂಯೋಗದಿಂದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಅತ್ತೆ ಮಾವಂದಿರ ಕಡೆಯಿಂದ ಅನಗತ್ಯ ಹಸ್ತಕ್ಷೇಪ ಹೆಚ್ಚಾಗುವ ಸಾಧ್ಯತೆ ಇದೆ. ಗಂಡ ಹೆಂಡತಿಯ ನಡುವೆ ಒಂದು ರೀತಿಯ ಮಾನಸಿಕ ಬಳಲಿಕೆ ಮತ್ತು ಅಕಾರಣ ಅಂತರ ಬರಬಹುದು. ಆದಾಗ್ಯೂ ಸಕಾರಾತ್ಮಕ ಅಂಶವೆಂದರೆ ಆಗಸ್ಟ್ 19ರ ನಂತರ ಸಂಗಾತಿಯೊಂದಿಗಿನ ಹಳೆಯ ವಿವಾದಗಳ ಯಾವುದೇ ಕಹಿಯಾದರೂ ಅದು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ನೀವು ನಿಮ್ಮ ಮಾತು ಮತ್ತು ನಿಮ್ಮ ಧ್ವನಿಯ ಮೇಲೆ ಕಟ್ಟುನಿಟ್ಟಾದ ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕು, ಏಕೆಂದರೆ 8ನೇ ಮನೆಯ ಮಂಗಳವು ನಿರಂತರವಾಗಿ ಕಠಿಣವಾಗಿ ಮತ್ತು ತುಂಬಾ ಚುರುಕಾಗಿ ಮಾತನಾಡಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಮತ್ತೊಂದೆಡೆ ಸಿಂಗಲ್ ಅಥವಾ ಅವಿವಾಹಿತರಾಗಿರುವವರಿಗೆ ಈ ಸಮಯವು ಪ್ರೇಮ ಜೀವನದಲ್ಲಿ ಅದ್ಭುತವಾದ ಟೇಕ್ ಆಫ್ಗೆ ಅವಕಾಶವನ್ನು ತರುತ್ತಿದೆ. ವಿಶೇಷವಾಗಿ ಆಗಸ್ಟ್ 16ರ ದಿನವು ನಿಮಗೆ ಅತ್ಯಂತ ಅನುಕೂಲಕರ ಪ್ರಣಯಭರಿತ ಮತ್ತು ಸಕಾರಾತ್ಮಕವಾಗಿರುವ ಬಲವಾದ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಕೋನದಿಂದ ಈ ಕೊನೆಯ 15 ದಿನಗಳು ನಿಮಗೆ ಯಾವುದೇ ರೀತಿಯ ಅಜಾಗರೂಕತೆ ಬಿಲ್ಕುಲ್ ಅವಕಾಶ ನೀಡುವುದಿಲ್ಲ. ನಾನು ಈ ಹಿಂದೆ ಸ್ಪಷ್ಟಪಡಿಸಿದಂತೆ ನಿಮ್ಮ ಲಗ್ನಾಧಿಪತಿ ಮಂಗಳನು 8ನೇ ಮನೆಯಲ್ಲಿ ಶತ್ರು ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. 8ನೇ ಮನೆಯ ಮಂಗಳವು ಆತುರಪಟ್ಟರೆ ದೈಹಿಕ ಗಾಯದ ಸ್ಪಷ್ಟ ಸೂಚನೆಯನ್ನು ನೀಡುತ್ತಾನೆ. ಆಗಸ್ಟ್ 15ರಿಂದ 31ರ ನಡುವೆ ವಾಹನ ಚಾಲನೆ ಮಾಡುವಾಗ ಅಥವಾ ಮೆಟ್ಟಿಲುಗಳನ್ನು ಇಳಿಯುವಾಗ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ನಿಮ್ಮ ಸ್ವಲ್ಪ ಎಚ್ಚರಿಕೆಯು ಯಾವುದೇ ದೊಡ್ಡ ಅಪಘಾತವನ್ನು ತಪ್ಪಿಸಿ ಅದನ್ನು ಕೇವಲ ಗೀರು ಗಾಯವನ್ನಾಗಿ ಪರಿವರ್ತಿಸಬಹುದು. ಇದಲ್ಲದೆ 10ನೇ ಮನೆಯಲ್ಲಿ ಉಂಟಾಗುತ್ತಿರುವ ಸೂರ್ಯ ಮತ್ತು ಕೇತುವಿನ ಗ್ರಹಣದ ದೋಷವು ನಿಮ್ಮನ್ನು ರಕ್ತದೊತ್ತಡ, ಬ್ಲಡ್ ಪ್ರೆಷರ್, ಹೃದಯಕ್ಕೆ ಸಂಬಂಧಿಸಿದ ಆತಂಕ ಅಥವಾ ಕೊಲೆಸ್ಟ್ರಾಲ್ ಸಮಸ್ಯೆ ಕಡೆಗೆ ತಳ್ಳಬಹುದು. 8ನೇ ಮನೆಯ ಮಂಗಳನ ಪ್ರಭಾವದಿಂದಾಗಿ ದೇಹದ ಕೆಳಭಾಗದಲ್ಲಿ, ಅಂದರೆ ಪೈಲ್ಸ್, ಪ್ರಾಸ್ಟೇಟ್ ಅಥವಾ ನರಗಳಿಗೆ ಸಂಬಂಧಿಸಿದ ಯಾವುದೇ ಹಳೆಯ ಸಮಸ್ಯೆ ಮತ್ತೆ ಉಲ್ಬಣಗೊಳ್ಳಬಹುದು. ನನ್ನ ಸ್ಪಷ್ಟವಾದ ಸಲಹೆ ಎಂದರೆ
ಈ ಸಮಯದಲ್ಲಿ ಅಂತರ್ಜಾಲದಲ್ಲಿ ನಿಮ್ಮ ಕಾಯಿಲೆ ಲಕ್ಷಣಗಳನ್ನು ಹುಡುಕುವ ಬದಲು ನೇರವಾಗಿ ತಜ್ಞ ವೈದ್ಯರನ್ನು ಸಂಪರ್ಕಿಸುವುದು ಸುರಕ್ಷಿತ ಮತ್ತು ಸೂಕ್ತವಾದ ಹೆಜ್ಜೆಯಾಗಿದೆ. ಇದರೊಂದಿಗೆ ನಿಮ್ಮ ಆಹಾರದಿಂದ ಎಲ್ಲಾ ರೀತಿಯ ಜಂಕ್, ತಾಮಸಿಕ ಮತ್ತು ಅತಿಯಾದ ಭಾರೀ ಆಹಾರವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ. ಶಿಕ್ಷಣ ಕ್ಷೇತ್ರದಲ್ಲಿರುವ ಯುವ ವಿದ್ಯಾರ್ಥಿಗಳಿಗೆ ಅವರ 5ನೇ ಮನೆಯ ಮೇಲೆ ವಕ್ರ ಶನಿಯ ಪ್ರಭಾವವು ನಿರಂತರವಾಗಿ ಉಳಿದಿದೆ. ಆಗಸ್ಟ್ 15ರಿಂದ 27ರ ನಡುವೆ ನಿಮ್ಮ ಮನಸ್ಸು ಅಧ್ಯಯನದಿಂದ ಹೆಚ್ಚು ವಿಚಲಿತಗೊಳ್ಳುತ್ತದೆ ಮತ್ತು ನೀವು ಮಾಡಿದ ವೇಳಾಪಟ್ಟಿಗಳನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲು ಸಾಧ್ಯವಾಗುವುದಿಲ್ಲ. ನೀವೇ ನಿಮ್ಮ ಅತಿದೊಡ್ಡ ಶತ್ರುವಾಗಿ ಮಾರ್ಪಟ್ಟಿದ್ದೀರಿ ಎಂದು ನಿಮಗೆ ಅನಿಸಬಹುದು. ಈ ಸಮಯದಲ್ಲಿ ಯಾವುದೇ ಹೊಸ ಅಧ್ಯಯನ ವಿಧಾನವನ್ನು ಅಳವಡಿಸಿಕೊಳ್ಳುವುದನ್ನು ತಪ್ಪಿಸಿ. ಆದಾಗ್ಯೂ ಆಗಸ್ಟ್ 28ರಿಂದ 31ರವರೆಗಿನ ಸಮಯವು ನಿಮ್ಮ ಏಕಾಗ್ರತೆ ಮತ್ತು ಗಮನಕ್ಕೆ ಈ ಇಡೀ ತಿಂಗಳ ಅತ್ಯುತ್ತಮ ಸಮಯವೆಂದು ಸಾಬೀತಾಗುತ್ತದೆ. ಈ ಕೊನೆಯ ವಾರದಲ್ಲಿ ನೀವು ಷೇರು ಮಾರುಕಟ್ಟೆಯನ್ನು ಅಧ್ಯಯನ ಮಾಡಲು ಬಯಸಿದರೆ ಅಥವಾ ಯಾವುದೇ ಅತ್ಯಂತ ಕಷ್ಟಕರವಾದ ವಿಷಯವನ್ನು ತೆಗೆದುಕೊಳ್ಳಲು ಬಯಸಿದರೆ ನಿಮ್ಮ ಮೆದುಳು ಪೂರ್ಣ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಗೃಹಿಣಿಯರಿಗೆ ಆಗಸ್ಟ್ 28ರ ಚಂದ್ರಗ್ರಹಣವು ಅವರ ಡೊಮೇನ್ ಅಂದರೆ 4ನೇ ಮನೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿದೆ. ಇದರಿಂದಾಗಿ ಮಾನಸಿಕ ಬಳಲಿಕೆ ಮತ್ತು ಅಜ್ಞಾತ ಅಸಮಾಧಾನದ ಭಾವನೆ ಹುಟ್ಟಬಹುದು. ನೀವು ಮಾಡಿದ ಪ್ರಯತ್ನಗಳಿಗೆ ಕುಟುಂಬದಲ್ಲಿ ಸರಿಯಾದ ಮನ್ನಣೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ. ಮನೆಗೆ ಸಾಕಷ್ಟು ನೈಸರ್ಗಿಕ ಬೆಳಕು ಬರಲು ಬಿಡಿ. ಯಾವುದೇ ಮೂಲೆಯಲ್ಲಿ ಕತ್ತಲೆ ಇರಲು ಬಿಡಬೇಡಿ ಮತ್ತು ಬಾಲ್ಕನಿ ಅಥವಾ ಗ್ಯಾಲರಿಯಲ್ಲಿ ಕೆಲವು ಹಸಿರು ಗಿಡಗಳನ್ನು ನೆಡಿ. ಇದು ರಾಹುವಿನ ನಕಾರಾತ್ಮಕ ಶಕ್ತಿಯನ್ನು ಸಮತೋಲನಗೊಳಿಸಲು ಅತ್ಯಂತ ಪರಿಣಾಮಕಾರಿ ವಾಸ್ತು ಪರಿಹಾರವಾಗಿದೆ. ಹಿರಿಯ ನಾಗರಿಕರು ಮತ್ತು ನಿವೃತ್ತ ಜನರಿಗೆ 9ನೇ ಮನೆಯಲ್ಲಿರುವ ಉಚ್ಚ ಗುರುವು ಅತ್ಯಂತ ಸುಂದರವಾದ ಮತ್ತು ಮಂಗಳಕರವಾದ ಸಮಯವನ್ನು ಸೃಷ್ಟಿಸುತ್ತಿದ್ದಾರೆ. ಈ 15 ದಿನಗಳು ಉಯಿಲು ಅಂತಿಮಗೊಳಿಸಲು, ಕುಟುಂಬಕ್ಕೆ ಸರಿಯಾದ ಮಾರ್ಗದರ್ಶನ ನೀಡಲು ಅಥವಾ ಯಾವುದೇ ಧಾರ್ಮಿಕ ಯಾತ್ರೆಗೆ ಹೋಗಲು ಅತ್ಯುತ್ತಮವಾಗಿದೆ. ಈ ಸಮಯದಲ್ಲಿ ಆಧ್ಯಾತ್ಮಿಕ ಗ್ರಂಥಗಳ ಅಧ್ಯಯನವು ನಿಮಗೆ ಆಳವಾದ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಈ ಎಲ್ಲಾ ಜ್ಯೋತಿಷ್ಯ ಏರಿಳಿತಗಳ ನಡುವೆ ಈ ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುವ ಮತ್ತು ನಿಮಗೆ ರಕ್ಷಣೆ ನೀಡುವ ಕೆಲವು ಅತ್ಯಂತ ಸರಳ ಮತ್ತು ನಿಖರವಾದ ಪರಿಹಾರಗಳಿವೆ. ವೃತ್ತಿ ಮತ್ತು ಕೆಲಸದ ಸ್ಥಳದಲ್ಲಿ ಗ್ರಹಣ ದೋಷದ ಒತ್ತಡವನ್ನು ತಪ್ಪಿಸಲು ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ಮೌನವಾಗಿರುವುದು ಮತ್ತು ಬಾಸ್ ಜೊತೆಗಿನ ವಿವಾದಗಳಿಂದ ದೂರವಿರುವುದು. ಇದರೊಂದಿಗೆ ಓಂ ಬಂ ಬಟುಕಾಯ ನಮಃ ಮಂತ್ರದ ನಿಯಮಿತ ಮಾನಸಿಕ ಜಪವು ನಿಮ್ಮ ವೃತ್ತಿ ಜೀವನದಲ್ಲಿ ಉಂಟಾಗುವ ಹಠಾತ್ ಅಡೆತಡೆಗಳನ್ನು ತಡೆಯಲು ಬಲವಾದ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. 8ನೇ ಮನೆಯ ಮಂಗಳನ ಉಗ್ರ ಪ್ರಭಾವ ಮತ್ತು ಸಂಭವನೀಯ ಗಾಯದಿಂದ ರಕ್ಷಿಸಿಕೊಳ್ಳಲು ಮನೆಯಿಂದ ಹೊರಡುವಾಗ ಭಗವಾನ್ ಹನುಮಂತನನ್ನು ಖಂಡಿತವಾಗಿ ಸ್ಮರಿಸಿ. ವಿಶೇಷವಾಗಿ ಹನುಮಾನ್ ಚಾಲೀಸಾದ ಸಾಲು ಸಬಸುಖ ಲಹೈ ತುಮಾರಿ ಸರನಾ ತುಮ ರಕ್ಷಕ ಕಾಹೂ ಕೋ ಡರನಾ ಅನ್ನು ಪಠಿಸುವುದು ನಿಮ್ಮನ್ನು ಪ್ರತಿಯೊಂದು ಬಿಕ್ಕಟ್ಟಿನಿಂದ ಸುರಕ್ಷಿತವಾಗಿರಿಸುತ್ತದೆ. ಹನುಮಂತನಿಗೆ ಮಲ್ಲಿಗೆ ಹೂವುಗಳನ್ನು ಅರ್ಪಿಸುವುದು, ಮಲ್ಲಿಗೆ ಎಣ್ಣೆಯ ದೀಪವನ್ನು ಹಚ್ಚುವುದು ಮತ್ತು ಸ್ವಲ್ಪ ಗುಲಾಬಿ ನೀರು ಮತ್ತು ಕೇಸರಿ ಬೆರೆಸಿದ ಗೋಧಿ ಹಿಟ್ಟಿನ ಹಲ್ವಾವನ್ನು ನೈವೇದ್ಯ ಮಾಡುವುದರಿಂದ ಮಂಗಳನ ಶಕ್ತಿಯು ಸಂಪೂರ್ಣವಾಗಿ ಶಾಂತವಾಗುತ್ತದೆ. ಆಗಸ್ಟ್ 28ರ ಚಂದ್ರಗ್ರಹಣದ ಮತ್ತು ಕೌಟುಂಬಿಕ ಕ್ಲೇಶದಿಂದ ಮುಕ್ತಿ ಪಡೆಯಲು ಶಿವನ ಆರಾಧನೆ ಅತ್ಯಂತ ಪರಿಣಾಮಕಾರಿಯಾಗಿದೆ. ಶಿವಲಿಂಗಕ್ಕೆ ನಿಯಮಿತವಾಗಿ ಶ್ರೀಗಂಧ ಮತ್ತು ಕೇಸರಿ ಲೇಪವನ್ನು ಹಚ್ಚಿ. ಚಂದ್ರಗ್ರಹಣದ ನಂತರ ಅಂದರೆ ಆಗಸ್ಟ್ 28ರಂದು ಮಧ್ಯಾಹ್ನ 1 ಗಂಟೆಯ ನಂತರ ಯಾವುದೇ ಶಿವ ದೇವಾಲಯದಲ್ಲಿ ಸುಮಾರು 2 ಕೆಜಿ ಅಕ್ಕಿ ಮತ್ತು 1 ಸಂಪೂರ್ಣ ತೆಂಗಿನಕಾಯಿಯನ್ನು ದಾನ ಮಾಡುವುದರಿಂದ ನಿಮ್ಮ ಮನೆಯಿಂದ ರಾಹುವಿನ ಕಳ್ಳತನದ ದೋಷ ಮತ್ತು ಮಾನಸಿಕ ಕಲಹಗಳು ಸಂಪೂರ್ಣವಾಗಿ ಕೊನೆಗೊಳ್ಳುತ್ತವೆ. ಕೊನೆಯದಾಗಿ ವ್ಯಯಾಧಿಪತಿ ಶುಕ್ರನ ನೀಚ ಸ್ಥಿತಿಯಿಂದ ಉಂಟಾಗುವ ಭಾರೀ ಆರ್ಥಿಕ ವೆಚ್ಚಗಳನ್ನು ನಿಯಂತ್ರಿಸಲು ಶುಕ್ರವಾರದಿಂದ ಪ್ರಾರಂಭಿಸಿ. ಪ್ರತಿ ಮಧ್ಯಾಹ್ನ 1:30ರಿಂದ 1:45 ನಡುವೆ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಮಂತ್ರವನ್ನು ಜಪಿಸಿ. ನೆನಪಿರಲಿ, ಇದನ್ನು 108 ಬಾರಿ ಎಣಿಸಬಾರದು.
ಬದಲಿಗೆ ಪೂರ್ಣ 10 ರಿಂದ 15 ನಿಮಿಷಗಳ ಕಾಲ ನಿರಂತರವಾಗಿ ಮಾನಸಿಕವಾಗಿ ಜಪಿಸಬೇಕು. ಇದು ನಿಮ್ಮ ವ್ಯಾಪಾರ, ಸಂಪತ್ತು, ಸಂಗ್ರಹಣೆ ಮತ್ತು ಸಂಬಂಧಗಳಿಗೆ ಅತ್ಯಂತ ನಿಖರವಾದ ಪರಿಹಾರವೆಂದು ಸಾಬೀತಾಗುತ್ತದೆ. ವೃಶ್ಚಿಕ ರಾಶಿಯವರೇ, ಆಗಸ್ಟ್ 15 ರಿಂದ ಆಗಸ್ಟ್ 31, 2026 ಈ ಸಮಯವು ಅನೇಕ ಪ್ರಮುಖ ಜ್ಯೋತಿಷ್ಯ ಘಟನೆಗಳ ಅತ್ಯಂತ ಆಳವಾದ ಸಂಗಮವಾಗಿದೆ. ಒಂದೇ ಸಮಯದಲ್ಲಿ ಗ್ರಹಣ ದೋಷ ಉಂಟಾದಾಗ, ಮಂಗಳನು 8ನೇ ಮನೆಯಲ್ಲಿದ್ದಾಗ ಮತ್ತು ಶುಕ್ರನು ನೀಚ ಸ್ಥಿತಿಯಲ್ಲಿದ್ದಾಗ ವ್ಯಕ್ತಿಯು ವಿಚಲಿತನಾಗುವುದು ಮತ್ತು ಭಯಪಡುವುದು ಅತ್ಯಂತ ಸಹಜ. ಆದರೆ 9ನೇ ಮನೆಯಲ್ಲಿ ಕುಳಿತಿರುವ ಉಚ್ಚ ಗುರುವು ನಿಮ್ಮನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಸೋಲಲು ಬಿಡುವುದಿಲ್ಲ ಎಂಬುದನ್ನು ನೀವು ನಿರಂತರವಾಗಿ ನೆನಪಿನಲ್ಲಿಡಬೇಕು. ಆಗಸ್ಟ್ 19ರ ನಂತರ ತೆರೆದುಕೊಳ್ಳುವ ಅದೃಷ್ಟದ ಹೊಸ ಹಾದಿಯು ನಿಮ್ಮ ಹಿಂದಿನ ಎಲ್ಲಾ ತೊಂದರೆಗಳು ಮತ್ತು ಆರ್ಥಿಕ ಒತ್ತಡಗಳನ್ನು ಸಂಪೂರ್ಣವಾಗಿ ಸರಿದೂಗಿಸುತ್ತದೆ. ನೀವು ಕೇವಲ ನಿಮ್ಮ ಮಾತಿನ ಮೇಲೆ ಸಂಯಮವನ್ನು ಇಟ್ಟುಕೊಳ್ಳಬೇಕು. ವಾಹನವನ್ನು ಬಹಳ ಎಚ್ಚರಿಕೆಯಿಂದ ಓಡಿಸಬೇಕು ಮತ್ತು ಕೆಲಸದ ಸ್ಥಳದ ರಾಜಕೀಯಕ್ಕೆ ಯಾವುದೇ ರೀತಿಯ ಉಗ್ರ ಪ್ರತಿಕ್ರಿಯೆಯನ್ನು ನೀಡಬಾರದು. ಪರಿಸ್ಥಿತಿಗಳು ನಿಮ್ಮನ್ನು ಪ್ರಚೋದಿಸಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡುತ್ತವೆ, ಆದರೆ ನೀವು ನಿಮ್ಮ ಮಾನಸಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಬೇಕು. ಜ್ಯೋತಿಷ್ಯ ವಿದ್ಯೆಯು ನಿಮ್ಮನ್ನು ಹೆದರಿಸಲು ಅಥವಾ ಭಯಭೀತರನ್ನಾಗಿಸಲು ಅಲ್ಲ, ಬದಲಿಗೆ ಮುಂಬರುವ ಸಮಯದ ಬಗ್ಗೆ ನಿಮ್ಮನ್ನು ಎಚ್ಚರಿಸಲು ಪ್ರಬಲ ಮಾಧ್ಯಮವಾಗಿದೆ. ಇದರಿಂದ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ನಿಮ್ಮ ಮಾರ್ಗವನ್ನು ಬದಲಾಯಿಸಬಹುದು. ನಿಮ್ಮ ಸತ್ಕರ್ಮಗಳು ಮತ್ತು ಈ ನಿಖರವಾದ ಪರಿಹಾರಗಳು ಯಾವುದೇ ಗ್ರಹದ ದಿಕ್ಕನ್ನು ನಿಮಗೆ ಅನುಕೂಲಕರವಾಗಿ ತಿರುಗಿಸುವ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿದೆ. ನಿಮ್ಮ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿ. ಕಷ್ಟಕರ ಸಂದರ್ಭಗಳಲ್ಲಿ ತಾಳ್ಮೆಯಿಂದಿರಿ ಮತ್ತು ನಿಮ್ಮ ಕೆಲಸದ ಬಗ್ಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿರಿ. ದೇವರು ನಿಮ್ಮನ್ನು ಪ್ರತಿ ಬಿಕ್ಕಟ್ಟಿನಿಂದ ರಕ್ಷಿಸುತ್ತಾನೆ ಮತ್ತು ನಿಮ್ಮ ಮಾರ್ಗವನ್ನು ಸುಗಮಗೊಳಿಸುತ್ತಾನೆ. ನಮಸ್ಕಾರ.